ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿ ಉತ್ತರದ ಮುಂಡಾಣ ಪ್ರದೇಶದಲ್ಲಿ ಕೆಎಫ್ಡಿ ಇಲಾಖೆಯ ಮುಖಾಂತರ ಡ್ರೈನೇಜ್ ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ. ಇದಕ್ಕೆ ಮುಂಡಾಣ ಪ್ರದೇಶದ ಜನರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಕಾಮಗಾರಿ ನಡೆಯುವಂತಹ ಪ್ರದೇಶಕ್ಕೆ ಶಾಸಕರು ಬರಬೇಕು ಅಂತ ಪಟ್ಟು ಹಿಡಿದ ಘಟನೆ ಕೂಡ ನಡೆದಿದೆ. ಮಂಗಳೂರು ಪಾಲಿಕೆ ವ್ಯಾಪ್ತಿಯ ಕದ್ರಿ ಉತ್ತರ ವಾರ್ಡ್ನ ಮುಂಡಾಣ ಪ್ರದೇಶದಲ್ಲಿ ಪ್ರಕೃತಿ ದತ್ತವಾದ ಬೇಕಾದಷ್ಟು ನೀರಿನ ವ್ಯವಸ್ಥೆ ಇದೆ. ಇದೇ ನೀರನ್ನ ಕದ್ರಿ ಕ್ಷೇತ್ರದಲ್ಲಿ ನಡೆದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲೂ ಪೂರೈಕೆ ಮಾಡಲಾಗಿತ್ತು. ಆದರೆ ಪ್ರಸ್ತುತ ದಿನಗಳಲ್ಲಿ ಪ್ರಕೃತಿ ದತ್ತವಾದ ನೀರಿನ ಜಲರಾಶಿ ಇರುವಲ್ಲಿ ಡ್ರೈನೇಜ್ ಪೈಪ್ ಅಳವಡಿಕೆಗೆ ಮುಂದಾಗಿದ್ದಾರೆ. ಪ್ರಕೃತಿಯ ಮೇಲೆ ಈ ತರಹದ ದಾಳಿಯನ್ನ ಅಲ್ಲಿನ ಪರಿಸರದ ಜನತೆ ಖಂಡಿಸಿದ್ದಾರೆ. ಈ ಬಗ್ಗೆ ಕದ್ರಿ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿಯ ಸದಸ್ಯರಾದ ಕೇಶವ್ ಕದ್ರಿಯವರು ಮಾತನಾಡಿ, ಪ್ರಕೃತಿ ದತ್ತವಾದ ನೀರಿನ ವ್ಯವಸ್ಥೆ ಮುಂಡಾಣ ಪ್ರದೇಶದಲ್ಲಿದೆ. ಈ ನೀರನ್ನ ದಿನನಿತ್ಯದ ಬಳಕೆಗೆ ಉಪಯೋಗಿಸುತ್ತೇವೆ. ಆದರೆ ಇದೀಗ ಇದೇ ನೀರಿನ ಕೆಳಗಡೆ ಡ್ರೈನೇಜ್ ಪೈಪ್ ಅಳವಡಿಸಿದ್ರೆ ಮುಂದೆ ಪರಿಸರವೆಲ್ಲ ನಾಶವಾಗಿ ಇನ್ನೊಂದು ಗುಜ್ಜರಿ ಕೆರೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದರು. ಈ ಪ್ರಕೃತಿ ದತ್ತವಾದ ಈ ನೀರಿನ ಜಲರಾಶಿ ಇರುವಲ್ಲಿ ಇಲ್ಲಿ ಡ್ರೈನೇಜ್ ಎಂಬ ಹೆಸರಿನ ಮೂಲಕ ಪ್ರಕೃತಿಯ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದು ಪ್ರಕೃತಿ ದತ್ತವಾಗಿರುವಂತಹ ಈ ನೀರಿನಲ್ಲಿ ಇವರೀಗ ಡ್ರೈನೇಜ್ ಹೇಳಿದ್ರೆ ಮುಂದೆ ಪರಿಸರವೆಲ್ಲ ನಾಶವಾಗಿ ಈಗಾಗಲೇ ನಮ್ಮ ಜಿಲ್ಲೆಯ ಮತ್ತು ಮಂಗಳೂರು ನಗರದ ಎಲ್ಲ ನಾಗರಿಕ ಗೊತ್ತಾದಂತೆ ಇನ್ನೊಂದು ಗುಜ್ಜರ ಕೆರೆ ಆಗುವುದರಲ್ಲಿ ಖಂಡಿತವಾಗಿಯೂ ಸಂಶಯವಿಲ್ಲ. ಇನ್ನು ಸ್ಥಳಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಿದ್ರು. ಇದೇ ಸಂದರ್ಭ ಮಾತನಾಡಿದ ಶಾಸಕರು, ಕದ್ರಿ ಉತ್ತರದ ಮುಂಡಾಣ ಪ್ರದೇಶದಲ್ಲಿ ಕದ್ರಿ ಮುಖ್ಯ ರಸ್ತೆಯ ಸಮೀಪದಲ್ಲಿ ಡ್ರೈನೇಜ್ ಕಾಮಗಾರಿಗಳ ಜೋಡಣೆ ಕೆಎಫ್ಡಿಸಿಯಿಂದ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದ ಕಾಮಗಾರಿ ನಿಂತಿತ್ತು. ಅಲ್ಲಿಯ ಪ್ರದೇಶದ ಜನರೊಂದಿಗೆ ಮಾತುಕತೆ ನಡೆಸಿ ವ್ಯವಸ್ಥಿತವಾಗಿ ಪೂರಕವಾದ ದಾರಿಯನ್ನ ಹುಡುಕಿ ಕಾಮಗಾರಿಯನ್ನ ಮಾಡುತ್ತೇವೆ. ಈ ಬಗ್ಗೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಇದೆ. ಅಲ್ಲಿಯ ಜನತೆಗೆ ಸಮಸ್ಯೆ ಆಗದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಲಾಗುವುದೆಂದು ಹೇಳಿದರು. 12 ವರ್ಷದಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ಹಾಗಾಗಿ ಆ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಆಗಿರುವಂಥದ್ದು ಅದನ್ನು ಸರಿಪಡಿಸಬೇಕು. ಜನರಿಗೆ ಮುಖ್ಯವಾಗಿ ಅಭಿವೃದ್ಧಿ ಬೇಕು. ಆದರೆ ಅದರಲ್ಲಿ ಏನು ತೊಂದರೆಗಳಾಗ್ತದೆ ಅದನ್ನು ಸರಿಪಡಿಸುವ ಅಂತ ಹೇಳುವಂಥ ದೃಷ್ಟಿಯನ್ನು ಅಲ್ಲಿಗೆ ಹೋಗಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಅದರಲ್ಲಿ ಇರುವಂಥ ದೃಷ್ಟಿಯಲ್ಲಿ ಅಲ್ಲಿ ಯಾವುದೇ ರೀತಿಯ ತೊಂದರೆ ಜನರಿಗೆ ಆಗದ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಶಾಸಕನಾಗಿ ಅಲ್ಲಿ ಮಾಡಿದ್ದೇನೆ. ಹಾಗಾಗಿ ಅಲ್ಲಿಯ ಜನರು ವಿಶೇಷವಾಗಿ ನನಗೆ ಆ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಇವತ್ತು ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಒಟ್ಟಿನಲ್ಲಿ ಮುಂಡಾಣ ಪ್ರದೇಶದಲ್ಲಿ ಪ್ರಕೃತಿ ದತ್ತವಾದ ನೀರಿನ ವ್ಯವಸ್ಥೆಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಡ್ರೈನೇಜ್ ಕಾಮಗಾರಿಯನ್ನ ಆರಂಭಿಸಲಾಗುವುದೆಂದು ಶಾಸಕರು ಅಲ್ಲಿಯ ಜನತೆಗೆ ಭರವಸೆಯನ್ನ ನೀಡಿದ್ದಾರೆ. ಆದರೂ ಡ್ರೈನೇಜ್ ಪೈಪ್ಲೈನ್ ಕಾಮಗಾರಿಯಿಂದ ಪ್ರಕೃತಿ ದತ್ತವಾದ ನೀರಿನ ಜಲರಾಶಿಗೆ ತೊಂದರೆಯಾದರೆ ಯಾರು ಹೊಣೆ ಎಂಬತ್ತಾಗಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.